ಮಳೆ ಎಂದರೆ ರೈತರಿಗೆ ಸಂತಸ, ಜನರಿಗೆ ತಂಪು. ಆದರೆ ಬೈಲಹೊಂಗಲ ನಗರದ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂತಹ ಕುಲಕರ್ಣಿ ಗಲ್ಲಿ, ಪಾಟೀಲ ಗಲ್ಲಿ, ಕೋಲಕಾರ ಗಲ್ಲಿ ಹಾಗೂ ಸಂಗೊಳ್ಳಿಯವರ ಮನೆ ಸಮೀಪದ ನಿವಾಸಿಗಳಿಗೆ ಮಳೆ ಎಂದರೆ ಭಯ, ಆತಂಕ ಮತ್ತು ನರಕ ಯಾತನೆಯ ಸಂಕೇತವಾಗಿದೆ. ಸೋಮವಾರ ಸುರಿದಂತಹ ಭಾರೀ ಮಳೆಯಿಂದ ಮತ್ತೊಮ್ಮೆ ಈ ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳ ಬದುಕನ್ನ ಅಸ್ತವ್ಯಸ್ತಗೊಳಿಸಿತು. ಹಲವು ವರ್ಷಗಳಿಂದ ಮುಂದುವರೆದಿರುವಂತಹ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ಸ್ಥಳೀಯ ಯುವಕನೊಬ್ಬ ಮಳೆಯ ನೀರು ರಭಸವಾಗಿ ಹರಿತಾ ಇದ್ದಂತಹ ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನವನ್ನ ಸೆಳೆಯಲು ಯತ್ನಿಸಿದಂತಹ ಘಟನೆ ಸಾರ್ವಜನಿಕರ ಮನಕಲುಕುವಂತಿತ್ತು. ಹೊಸ ಬಸ್ ನಿಲ್ದಾಣ ನಿರ್ಮಾಣವಾಗುವ ಮೊದಲು ಮಳೆ ನೀರು ಸಮೀಪದ ಖಾಲಿ ಜಾಗಗಳಲ್ಲಿ ಇಂಗಿ ಹೋಗ್ತಾ ಇತ್ತು. ಆದರೆ ಬಸ್ ನಿಲ್ದಾಣ ನಿರ್ಮಾಣದ ಬಳಿಕ ಮತ್ತೆ ನೀರಿನ ಸ್ವಾಭಾವಿಕ ಹರಿವಿನ ಮಾರ್ಗ ಬದಲಾಗಿದ್ದು, ಸಮರ್ಪಕ ಚರಂಡಿ ವ್ಯವಸ್ಥೆ ನಿರ್ಮಿಸದ ಕಾರಣ ಮೇಲ್ಭಾಗದಿಂದ ಹರಿದು ಬರುವಂತಹ ಅಪಾರ ಪ್ರಮಾಣದ ನೀರು ನೇರವಾಗಿ ಮನೆಗಳತ್ತ ನುಗ್ತಾ ಇದೆ. ಇದರ ಪರಿಣಾಮವಾಗಿ ಪ್ರತಿ ಬಾರಿ ಮಳೆ ಬಂದಾಗ ಮನೆಗಳ ಒಳಗೆ ನೀರು ನಿಂತು ದವಸ ಧಾನ್ಯ, ಪೀಠೋಪಕರಣಗಳು, ವಿದ್ಯುತ್ ಉಪಕರಣಗಳು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಗೊಳಗಾಗ್ತಾ ಇದೆ. ಮನೆಗಳಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಆತಂಕದಲ್ಲಿ ದಿನವನ್ನ ಕಳೆಯುವಂತಾಗಿದೆ. ನೀರು ನಿಂತ ಪರಿಣಾಮ ವಿಷಕಾರಿ ಹಾವು, ಚೇಳು ಸೇರಿದಂತೆ ವಿವಿಧ ವಿಷಜಂತುಗಳು ಮನೆಗಳಿಗೆ ನುಗ್ಗುತ್ತಾ ಇದ್ದು ನಿವಾಸಿಗಳ ಜೀವಕ್ಕೂ ಅಪಾಯ ಎದುರಾಗಿದೆ. ಕೆಲವೊಮ್ಮೆ ರಾತ್ರಿ ವೇಳೆ ಏಕಾಏಕಿ ನೀರು ನುಗ್ಗೋದ್ರಿಂದ ಕುಟುಂಬಗಳು ನಿದ್ರೆಯನ್ನೇ ಕಳೆದುಕೊಂಡು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಅಂತ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪ್ರತಿ ಮಳೆಯಾದಾಗ ಇದೇ ಕತೆ. ಜನಪ್ರತಿನಿಧಿಗಳು ಬರ್ತಾರೆ, ಅಧಿಕಾರಿಗಳು ಭೇಟಿ ನೀಡಿ ಭರವಸೆಯನ್ನ ಕೊಟ್ಟು ಹೋಗ್ತಾರೆ. ಆದರೆ ಮಳೆ ನಿಂತ ಬಳಿಕ ಸಮಸ್ಯೆಯೂ ಮರೆತು ಹೋಗುತ್ತೆ. ನಮ್ಮ ಕಷ್ಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ ಅಂತ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹರಿಯುವ ನೀರಿನಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿದಂತಹ ಯುವಕ, ನಾವು ತೆರಿಗೆ ಕಟ್ತೀವಿ, ಆದರೆ ಮೂಲಭೂತ ಸೌಲಭ್ಯಗಳಿಗಾಗಿ ಇನ್ನೂ ಹೋರಾಟ ಮಾಡಬೇಕಾದಂತಹ ಸ್ಥಿತಿ ನಮಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ನಮ್ಮ ಮನೆಗಳು ಜಲಾವೃತವಾಗ್ತಾ ಇವೆ. ನಮ್ಮ ನೋವು ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ? ಮಳೆ ನೀರಿನಲ್ಲಿ ಕುಳಿತು ತನ್ನ ನೋವನ್ನ ವ್ಯಕ್ತಪಡಿಸಿದ ಯುವಕನ ಪ್ರತಿಭಟನೆ ಇದೀಗ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಇನ್ನಾದರೂ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ತಾರಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾರು ಬರ್ಲಿ ಬಾ ಅವ್ರು ಏನು ಬರ್ತಾರ ಅವ್ರ ಬಾ ಎದ್ದು ಬಾ ಹೇಳ್ತಾರ ಬಾ ಯಾರು ಬರ್ಲಿಗಪ್ಪ ಅವ್ರು ಬಂದರೆ ಅವ್ರು ಬರ್ಲಿಗಪ್ಪ ಹೇಳಿ ಹೇಳ್ತಾನ. ನೀರು ಸ್ಪೀಡ್ ಐತೆ ಹೇಳ, ನೀರು ಸ್ಪೀಡ್ ಐತೆ ಹೇಳದ ಕಾಲ್ ಬಿರೋದ